ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬನ್ನಹಳ್ಳಿ 3ನೇ ತರಗತಿಯ ಕಾಡಿಗೊಂದು ಟಿವಿ ತಮ್ಮ. ಮೊಲವು ಎಲ್ಲೋ ಆಟಾಡಲು ಹೋಗಿದ್ದೇನೋ? ಇಲ್ಲ, ಅದು ಬೇರೆ ಎಲ್ಲ ಕೆಲಸದಲ್ಲಿ ಹೋಗಿತ್ತನ್ಸುತ್ತೆ. ತಡವಾಗಿ ಬಂದೆ. ನನಗೆ ಬಹಳ ದಿನಗಳ ಹಿಂದೆ ಒಂದು ಆಲೋಚನೆ ಬಂದಿತ್ತು. ಅದು ಬೆಳಗ್ಗೆಯಿಂದ ತುಂಬಾ ಕಾಡ್ತಿದೆ. ಅದೇನೆಂದ್ರೆ, ಮನುಷ್ಯರಿಗೆ ನಮ್ಮ ವಿಷಯಗಳು ತಿಳಿಯುತ್ತೆ, ಆದ್ರೆ ನಾಡಿನಲ್ಲಿ ಏನೇನಾಗುತ್ತೆ ಎಂಬ ನಮಗೆ ಏನು ವಿಷಯವೇ ತಿಳಿಯಲ್ಲ. ಅದರಿಂದ ನಾವು ತುಂಬಾ ಹಿಂದೆ ಇದ್ದೀವಿ ಅನಿಸುತ್ತಿದೆ. ನಾನು ಈಗ ನಾಡಿಗೆ ಹೋಗಿ ದಿನನಿತ್ಯ ನಡೆಯುವ ವಿಷಯಗಳು ತಿಳಿದು ಬರಲಿ. ಅಯ್ಯೋ ಬೇಡ, ನಾವಲ್ಲಿ ಹೋಗಿ ವಿಷಯನ ತಿಳ್ಕೊಂಬರೋದಲ್ಲ, ಆ ವಿಷಯನೇ ನಮ್ಮ ಹತ್ರ ಬರಬೇಕು. ಅದು ಹೇಗೆ ಸಾಧ್ಯ? ನಾನು ಒಂದು ದಿವಸ ಪ್ರವಾಸಕ್ಕೆ ಹೋಗಿದ್ದಾಗ ಅಲ್ಲಿ ಒಬ್ಬ ಮನುಷ್ಯ ಕಿವಿಗೆ ಪೆಟ್ಟಿಗೆ ಹಿಡ್ಕೊಂಡಿದ್ದ. ದೂರದಿಂದ ಏನೋ ಒಂದು ಧ್ವನಿ ಕೇಳಿಸ್ತಿತ್ತು. ಅದೇನದು? ರೇಡಿಯೋ ಟಿವಿ. ಅದೇನದು? ರೇಡಿಯೋ ತಂದ್ರೆ ಅದೇನದು? ರೇಡಿಯೋ ಟಿವಿ ಅದೇನದು? ರೇಡಿಯೋ ಅಂದ್ರೆ ಅದೇನು? ರೇಡಿಯೋ ಅಂದ್ರೆ ನಾವು ಧ್ವನಿ ಕೇಳಿಸ್ಕೋಬಹುದು ಮತ್ತು ಹಾಡು ಕೂಡ. ಟಿವಿ ಅಂದ್ರೆ ನಾವು ಕಣ್ಣಿಂದ ನೋಡಬಹುದು, ಸಂಗೀತ, ವಾರ್ತಾ ಮತ್ತೆ ನಾವು ಕಣ್ಣಿಂದ ನೋಡಬಹುದು, ಕೇಳಿಸ್ಕೊಳ್ಳಬಹುದು. ಅದು ಹೇಗೆ ಸಾಧ್ಯ? ನಾವು ಮೃಗರಾಜನ ಹತ್ತಿರ ಹೋಗಿ ನಾವು ಈ ಘಟನೆಗಳೆಲ್ಲ ಹೇಳಿದ್ರೆ ಮೃಗರಾಜನ ಎಲ್ಲ ವಿಷಯಗಳು ನಂಬುತ್ತಾನೆ. ಎಲ್ಲರೂ ಅವಾಗ ನಾವು ಕಾಡಿಗೊಂದು ಟಿವಿ ತರೋಣ. ಏನು ಗದರಾಯ, ಎಲ್ಲರೂ ಒಟ್ಟಾಗಿ ಬಂದಿದ್ದೀರಾ? ಅದು ಕಾಡಿಗೊಂದು ಟಿವಿ ತರೋಣ. ಅದರಲ್ಲಿ ಸಂಗೀತ, ವಾರ್ತಾ, ಪಾಠ, ಮಕ್ಕಳ ಪಾಠ ಕೂಡ ಬರುತ್ತದೆ. ಸರಿ ಆಗಲಿ. ನಾಡಿನಿಂದ ಟಿವಿ ತರಲು ಕರಡಿ, ಆನೆ, ಚಿರತೆ ಬಳಿಗೆ ನಾನು ಬರಲೆ. ಶಿವಾನಾರಾಯಣ ಲಕ್ಷ್ಮೀ ಜಂಬಾಯ ಶಿವಾಯ ಶಿವಾನೇ